ಸರ್ ತಾವು ಹೇಳ್ತಾ ಇದ್ರಿ ಅವರು ಅಲ್ಲಿ ಇದ್ದಂತಹ ಸಮಯ ಕೂಡ ಕೌಂಟ್ ಆಗುತ್ತೆ, ಎಷ್ಟು ದಿನ ಇದ್ರು. ಈಗ ತಿಂಗಳಾನ್ಗಟ್ಲೆ ಅಲ್ಲಿದ್ರೆ ಬಹುಶಃ ಈ ಕಂಡೀಷನ್ ಅಲ್ಲಿ ಬರೋದು ಕಷ್ಟ ಅನ್ಸುತ್ತೆ. ಹೌದು, ಅಲ್ಲಿ ಜಾಸ್ತಿ ದಿನ ಕಳೆದಷ್ಟು ನಾವು ಮೊದಲೇ ಡಿಸ್ಕಸ್ ಮಾಡಿದ್ವಲ್ಲ ಎಫೆಕ್ಟ್ಸ್ ಆಫ್ ಸ್ಪೇಸ್ ಅಂತ, ಈ ಮೈಕ್ರೋಜಿ ಇದು. ಸೊ ಅವ್ರಿಗೆ ಮಸ್ಕ್ಯುಲರ್ ಸ್ಕೆಲಿಟಲ್ ಆಟ್ರಿಫಿಕೇಶನ್ ಅದೆಲ್ಲ ಆಗ್ತಾ ಇರುತ್ತೆ, ಮಸಲ್ಸ್ ವೀಕ್ ಆಗುತ್ತೆ, ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ. ಸೊ ಹಾರ್ಟ್ ಕೂಡ ಅಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಎಲ್ಲ ಇಲ್ಲಿ ಬಂದ ಮೇಲೆ ತಿರುಗಿ ವಾಪಸ್ಸು ಬರಬೇಕಾದ್ರೆ ಅದು ತುಂಬ ದಿವಸ ಇದ್ದಷ್ಟು ಅದು ಎಫೆಕ್ಟ್ ಜಾಸ್ತಿ. ಸೊ ಇವರು 18 ದಿವಸ ಇದರಿಂದ ಅವರು ಮಾಡ್ಕೊಂಡಿದ್ದ ದಿನಚರಿ ಏನೇ ಎಕ್ಸಸೈಸ್ ಇರ್ಬೋದು ಅಥವಾ ಆ್ಯಕ್ಟಿವಿಟೀಸು ಎಕ್ಸ್ಪೆರಿಮೆಂಟೇಷನ್ ಇರ್ಬೋದು. ಸೊ ಇದೆಲ್ಲ ಅವ್ರಿಗೆ ಒಂದು ಆ್ಯಕ್ಟಿವ್ ಆಗಿಡೋಕ್ಕೆ ಒಂದು ಇದು ಕೊಡ್ತು, ಆಪರ್ಚುನಿಟಿ ಕೊಡ್ತು. ಸೊ ಈಗ ಅದರ ಅಷ್ಟು ಎಫೆಕ್ಟ್ ನಿಮಗೆ ಕಾಣಿಸ್ತಾ ಇಲ್ಲ. ಸೊ ಎಷ್ಟೋ ಇದರಲ್ಲಿ ನೀವು ಹೇಳಿದಾಗೆ ಅವ್ರನ್ನ ವೀಲ್ ಚೇರೋ ಅಥವಾ ಸ್ಟ್ರೆಚರ್ನಲ್ಲೋ ಕರ್ಕೊಂಡು ಬಂದಿರೋ ಪ್ರಸಂಗಗಳು ಇವೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಫಸ್ಟ್ ರಷ್ಯನ್ ಲಾಂಚ್ ಆದಾಗ ಯೂರಿ ಗಗರಿನ್, ಆವಾಗ ಅವರು ಹೋಗಿ ಬಂದಿದ್ದು ಕಡಿಮೆ ಇದಾದರೂ ಕೂಡ ಆ ಕಂಡೀಷನ್ಸ್ ಎಷ್ಟು ಭಾಳ ಹಾರ್ಶ್ ಆಗಿತ್ತು ಅಂದರೆ ಅವ್ರನ್ನ ಪ್ರಾಕ್ಟಿಕಲಿ ಅವ್ರನ್ನ ಎತ್ಕೊಂಡೇ ಹೋಗ್ಬೇಕಾಗಿ ಬಂತಂತೆ. ಸೊ ಇವರು ಅಲ್ಲಿ ಆ್ಯಕ್ಟಿವ್ ಆಗಿದ್ದು ಅಲ್ಲಿ ಇದ್ದಿದ್ದು ಅಷ್ಟು 18 ದಿನಗಳಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಅದು ಎಲ್ಲರೂ ಫಿಸಿಕಲಿ ಮೆಂಟಲಿ ಎಲ್ಲ ಅಷ್ಟು ಫಿಟ್ ಆಗಿದ್ದವರು. ಹಾಗಾಗಿ ಇವ್ರಿಗೆ ಅಷ್ಟು ಅದೆಲ್ಲ ಏನೂ ಆಗಿಲ್ಲ. ಸೊ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಮುಂಚೆ, ಎಷ್ಟು ದಿವಸ ಬೇಕು ಇವ್ರದ್ದು ರಿಕವರಿಗೆ ಅಂತ. ಈಗ ಇವ್ರನ್ನ ನೋಡಿದ್ರೆ ಏನು ಸಮಯನೇ ಬೇಡ ಅಂತ ಅನಿಸ್ತಾ ಇದೆ. ನಿಜ ನಿಜ, ಎಲ್ಲರೂ ನಗ್ತಾ ಫಿಸಿಕಲಿ ಕೂಡ ಫಿಟ್ ಇದ್ದಾರೆ, ಮೆಂಟಲಿ ಕೂಡ ಅಷ್ಟೇ ಫಿಟ್ ಇದ್ದಾರೆ. ಇವತ್ತು ರಾತ್ರಿ ಫ್ಲೈಟ್ ತಗೊಂಡು ಇಲ್ಲಿ ಬರೋ ಕಂಡೀಷನ್ ಶುಭಾಂಶು ಶುಕ್ಲಾ ಚೇಂಜಸ್ ಆಗ್ತಾ ಇರುತ್ತಲ್ಲ. ಹೌದು. ಸೊ ಅಂದರೆ 4ನೇ ಗಗನಯಾತ್ರಿನ ಬಂದರು. ಸೊ ಎಲ್ಲರೂ ಚೇರ್ಫುಲ್ ಆಗಿದ್ದಾರೆ. ಚೇರ್ಫುಲ್ ಆಗಿ ಆ ಸಂತೋಷ ಅವರ ತಂದೆ ತಾಯಿಯವರಲ್ಲಿ ನಾವು ಕಾಣ್ಬೋದು. ಅಂದರೆ ಅವ್ರ ತಂದೆ ಹೇಳ್ತಾ ಇದ್ರು, ಆರಾಮಾಗಿ ಬಂದಿದ್ದಾರೆ, ಪಾರ್ಟಿ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ ಅಂತ. ಅಂದರೆ ಅವರು ಎಷ್ಟು ಟೆನ್ಸ್ಡ್ ಆಗಿದ್ರು ಅಂತ ಅದರಿಂದ ಗೊತ್ತಾಗುತ್ತೆ. ಅಂದರೆ ಆ 18 ದಿನ ನಾವು ನೋಡ್ತಾ ಇರುವಂಥ ದೃಷ್ಟಿಕೋನ ಬೇರೆ, ಅವರು ಪೋಷಕರಾಗಿ ಅವರನ್ನು ನೋಡುವಂತಹ ದೃಷ್ಟಿಕೋನ ಬೇರೆ ಆಗಿರುತ್ತೆ. ಅದೇ ಅವರ ಹಿಂದಿನ ಕೆಲವು ಇನ್ಸಿಡೆಂಟ್ಗಳು ಎಲ್ರಿಗೂ ಗೊತ್ತಿರುತ್ತೆ, ಪಬ್ಲಿಕ್ ಮೆಮೊರಿನಲ್ಲಿ ಇರುತ್ತೆ. ನೀವು ಸ್ಪೇಸ್ ಕ್ರಾಫ್ಟ್ ಚಾಲೆಂಜರ್ ತೊಗೋಬೋದು ಅಥವಾ ನಮ್ಮ ಕಲ್ಪನಾ ಚಾವ್ಲಾ ಅವರ ಇನ್ಸಿಡೆಂಟೇ ತೊಗೋಬೋದು. ಸೊ ಅದೊಂದು ಆತಂಕ ಇದ್ದೇ ಇರುತ್ತೆ. ನಾವು ಎಷ್ಟೇ 100% ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ ಏನಾದರೂ ಸರಿ ಆಗದೇ ಇದ್ದರೆ ಏನಾಗ್ಬೋದು ಅಂತ ನಮಗೆ ಊಹಿಸೋಕ್ಕಾಗೋದಿಲ್ಲ. ಸೊ ಅದೇ ಥರ ನಾವು ಇದರಿಂದ ನಾವು ಏನು ಅನ್ಕೋಬೇಕು ಅಂತಂದರೆ, ಹೇಗೆ ಇದನ್ನು ಈ ಮಿಷನ್ ಅಂತ ಕರಿತೀವಿ, ಯಾವ ಥರ ಡಿಸೈನ್ ಮಾಡಿತ್ತೋ ಅದೇ ಪ್ರಕಾರ ನಡ್ಕೊಂಡು ಬಂದಿದೆ. ಸೊ ಹಾಗಾಗಿ ಯಾವುದು ತಡೆಗಳಿಲ್ದಿರ ಸ್ಮೂತಾಗಿ ಆಗಿದೆ. ಇದು ಎಲ್ಲರೂ ಸೇಫಾಗಿ ಬಂದಿದ್ದಾರೆ. ಸೊ ಇದು ಈ ರೀತಿ ಸ್ಮೂತಾಗಿ ಆಗಿರೋದು ಮುಂದೆ ಮತ್ತೊಂದಿಷ್ಟು ಪ್ರಯೋಗಗಳನ್ನು ಮಾಡೋದಕ್ಕೆ ಒಂದು ರೀತಿ ಧೈರ್ಯ ಬಂದಂಗೆ, ಪ್ರೇರಣೆ ಸಿಕ್ಕಂಗೆ. ಇದೊಂಥರ ನಾವು ವ್ಯಾಲಿಡೇಷನ್ ಅಂತ ಕರಿತೀವಿ. ನಾವು ಏನು ಮಾಡಿದ್ವಿ ಪ್ರೊಸೀಜರ್ಸು, ಯಾವ ಥರ ಡಿಸೈನ್ ಮಾಡಿದ್ವಿ, ಯಾವ ಥರ ಫ್ಯಾಬ್ರಿಕೇಟ್ ಮಾಡಿದ್ವಿ, ಇದನ್ನೆಲ್ಲ ಯಾವ ಥರ ಆ ಮಿಷನ್ ಇದನ್ನು ನಾವು ಪ್ಲ್ಯಾನ್ ಮಾಡಿದ್ವಿ, ಅದೆಲ್ಲ ಸರಿಯಾಗಿ ನಡೀತು ಅಂತಂದರೆ ನಮ್ಮದು ನಾವು ಮಾಡಿದ್ದು ಸರಿ ಇದೆ ಅಂತ ಒಂದು ವ್ಯಾಲಿಡೇಷನ್ನು. ಸೊ ಹಾಗೆ ನಾವು ನೆಕ್ಸ್ಟ್ ಟೈಮ್ ನಾವು ಮಾಡಬೇಕಾದ್ರೆ ಒಂದು ನೀವು ಹೇಳಿದಾಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಹೌದು. ಸೊ ಕಾನ್ಫಿಡೆನ್ಸ್ ಫ್ಯಾಕ್ಟರ್ ಅಂತ ಕರಿತೀವಿ ನಾವು, ಅದು ಜಾಸ್ತಿ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮು ಇವರು ಇದನ್ನು ರಿಪೀಟ್ ಮಿಷನ್ಸ್ ಮಾಡಿದ್ರೆ ಸೊ ಇಷ್ಟೊಂದು ನಮಗೆ ಆತಂಕ ಆಗಲಿ ಇದಾಗಿ ಇರಬಾರ್ದು. ಈಗ ಇವರು ಸೇಫಾಗಿ ಬಂದಿದ್ದಾರೆ, ಕೇವಲ ವೈದ್ಯರ ತಂಡ ಮಾತ್ರ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರುತ್ತಾ ಅಥವಾ ಬೇರೆಯವ್ರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶಗಳಿರುತ್ತಾ, ಹೇಗೆ? ಅಲ್ಲ, ಅವರು ಮಿಷನ್ ಟೀಮ್ನವ್ರು ಇರ್ತಾರೆ. ಮಿಷನ್ ಟೀಮ್ ಇವಾಗ ನೋಡಿ, ಇವಾಗ ಅಲ್ಲಿ ಇರೋರೆಲ್ಲ ನೀವು ನೋಡ್ತಿರ್ಬೋದು, ಆಕ್ಸಿಯಮ್ ಟೀಮ್ನವ್ರು ಇದ್ದಾರೆ, ಸ್ಪೇಸ್ ಎಕ್ಸ್ನವ್ರು ಇದ್ದಾರೆ. ಸೊ ಇವರೆಲ್ಲ ಜೊತೆಲಿ ಇರ್ತಾರೆ. ಸೊ ಅವ್ರದ್ದು ಕೂಡ ಇಂಟ್ರಾಕ್ಷನ್ ನಡೀತಾ ಇರುತ್ತೆ. ಸೊ ಅವರು ಕೂಡ, ಯಾಕೆಂದರೆ ನಾಳೆ ಅವರು ಇನ್ನೊಂದು ನೆಕ್ಸ್ಟ್ ಒಂದು ತಂಡನ ಕಳಿಸ್ಬೇಕಾದ್ರೆ ಏನು ಟ್ರೈನಿಂಗ್ ಕೊಡಬೇಕು, ಏನು ಮಾಡಬೇಕು ಅದೆಲ್ಲ ಮಾಡ್ಬೇಕಾದ್ರೆ ಇವ್ರ ಎಕ್ಸ್ಪೀರಿಯನ್ಸ್ ತೊಗೋಬೇಕಲ್ಲ ಅವರು. ಸೊ ಹಾಗಾಗಿ ಅವರ ತಂಡನೂ ಇರುತ್ತೆ, ಕಾನ್ಸ್ಟೆಂಟಾಗಿ ಇವ್ರ ಜೊತೆ ಇಂಟ್ರಾಕ್ಷನ್ ನಡೀತಾ ಇರುತ್ತೆ. ವೈದ್ಯರ ತಂಡ ಇವರ ನೆಕ್ಸ್ಟ್ ರಿಕಪರೇಷನ್ನು, ಫಿಸಿಯೋಥೆರಪಿ
ಅದಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ಸೊ ಬಂದ ಮೇಲೆ ಕೂಡ ಅವ್ರಿಗೇನು ರೆಸ್ಟ್ ಇರೋದಿಲ್ಲ. ಅಷ್ಟಂದರೆ ಅವ್ರಿಗೆ ಏನು ಫೆಟಿಗ್ ಅದೆಲ್ಲ ಆಗಿರುತ್ತೋ ಅದಕ್ಕೂ ಇರುತ್ತೆ ಹೊರತು ಆ ರಿಕವರಿ ಪ್ರೋಸೆಸ್ ಅಂತ ಇರುತ್ತಲ್ಲ, ಈಗ ನಾವು ಫಿಸಿಯೋಥೆರಪಿ ಮಾಡಬೇಕಾದ್ರೂ ಕೂಡ ಅದು ರೆಸ್ಟು ಅಂತ ಅಂದ್ಕೊಳಕ್ಕಾಗಲ್ಲ ನಾವು. ಸೊ ಅದೇ ಥರ ಇಲ್ಲೂ ಕೂಡ ಅದು ಕಂಟಿನ್ಯೂಸ್ ಆಗಿ ಒಂದು ಆ್ಯಕ್ಟಿವಿಟಿ ಒಂದಲ್ಲ ಒಂದು ನಡೀತಾ ಇರುತ್ತೆ. ಆದಷ್ಟು ಬೇಗ ರಿಕವರಿ ಆಗಲಿ ಅನ್ನೋದೊಂದೇ ಉದ್ದೇಶ ಇವ್ರದ್ದು. ಗಣೇಶ್ ಭಟ್ ಸರ್, ಈಗ ಅವರು ಆಚೆ ಬರ್ತಾ ಇರೋದನ್ನ ನೋಡಿದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್, ಅವರ ಮುಖದಲ್ಲಿ ನಗು, ಏನು ಫೀಲ್ ಆಗ್ತಾ ಇದೆ ಸರ್ ನಿಮಗೆ? ಇದನ್ನ ವಿವರಣೆ ಮಾಡೋಕ್ಕಾಗದಲ್ಲೇ ಇರುವಂಥದ್ದು, ಬರೀ ಅನುಭವಿಸ್ಬೇಕಷ್ಟೇ. ಅದಕ್ಕೆ ಅನುಭವ ಅಂತ ಕರಿತೀವಿ ನಾವು. ಅದರಿಂದ ಇವರುಗಳನ್ನೆಲ್ಲ ನೋಡಿದಾಗ ಮನುಷ್ಯ ಏನನ್ನು ಬೇಕಾದ್ರೂ ಸಾಧಿಸಬಹುದು ಅನ್ನುವ ಒಂದು ಕುರುಹು ಸಿಗುತ್ತೆ. ಯಾಕೆಂದರೆ ಹೆದರಿಕೆ ಅನ್ನೋದು ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಇರುವಂಥದ್ದೇ. ಹಿಂದೆ ಎಲ್ಲ ಸ್ಪೇಸ್ ಮಿಷನ್ಗಳು ಕೆಲವು ಕಡೆ ಫೇಲ್ ಆಗಿಬಿಟ್ಟಿದೆ, ನಾನು ಹೋದಾಗ ಏನಾಗುತ್ತೋ, ಈ ಥರದ ಯೋಚನೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಅದನ್ನೆಲ್ಲ ಹತ್ತಿಕ್ಕಿ ಇವರು ಇವಾಗ ಈ ಥರ ನಗ್ತಾ ನಗ್ತಾ ಈಚೆ ಬರ್ತಾ ಇದ್ದಾರೆ ಅಂದರೆ, ನಾವು ಸರವಾಗಲೇ ಹೇಳಿದ ಹಾಗೇನೆ ಮ್ಯಾನ್ ಇನ್ ಟು ದ ಸ್ಪೇಸ್ ಅನ್ನೋ ಕಾನ್ಸೆಪ್ಟ್ ಏನಿದೆ, ಇವತ್ತು ಭಾರತ ಒಂದು ಹೆಜ್ಜೆ ಮುಂದಕ್ಕೆ ಬಂದಿದೆ ಅಂತ. ಈಗ ನಾಳೆ ದಿನ ಇಸ್ರೋ ಮೇ ಟೇಕ್ ಅಪ್ ಎ ಲೀಡರ್ಶಿಪ್ ಇನ್ ಸೀಯಿಂಗ್ ದಟ್ ದೇ ವಿಲ್ ಬಿ ಏಬಲ್ ಟು ಸೆಂಡ್ ಮೆನಿ ಮೋರ್ ಪೀಪಲ್ ಲೈಕ್ ದಿಸ್. ಅಂದ್ರೆ ಭಾರತವನ್ನ ನೋಡೋ ದೃಷ್ಟಿಕೋನವೇ ಬೇರೆ ಆಗೋಯ್ತು. ಭಾರತ ಖಂಡಿತವಾಗಿ ಸ್ಪೇಸ್ ರಿಸರ್ಚ್ ಇಂದ ಭಾರತ ನೋಡುವ ದೃಷ್ಟಿಕೋನ ಎಷ್ಟು ಬದಲಾವಣೆ ಆಗಿದೆ ಪ್ರಪಂಚದಲ್ಲಿ ಅಂದರೆ, ಬಹುಶಃ 7 ರಾಷ್ಟ್ರಗಳಲ್ಲಿ ಭಾರತ ಈಗಾಗಲೇ ಅಗ್ರಸ್ಥಾನದಲ್ಲಿ ಇದೆ. ಈಗ ನ್ಯಾಸಾ ಬಿಟ್ರೆ ಬಹುಶಃ ಇಸ್ರೋನೇ ಅಂತ ಅನ್ಸುತ್ತೆ ಈಗ, ಅಷ್ಟು ರಿಸರ್ಚ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಭಾರತೀಯರಿಗೆ ಇದೊಂದು ದೊಡ್ಡ ಬೆಂಬಲ. ಈಗ ಯಾರು ನಮ್ಮ ಶುಭಾಂಶು ಶುಕ್ಲಾ, ಈಗ ಒಬ್ಬ ಪೈಲಟ್ ಇದ್ರು, ಅವರು ಇನ್ನೂ 100 ಜನ ಪೈಲಟ್ಗಳಿಗೆ 1000 ಜನ ಪೈಲಟ್ಗಳಿಗೆ ಬಿಕಮ್ಸ್ ಎ ರೋಲ್ ಮಾಡೆಲ್. ನಾವು ಇದೆಲ್ಲನೂ ನಾವು ಹೇಗೆ ತಗೊಳ್ಬೇಕಂದ್ರೆ ರೋಲ್ ಮಾಡೆಲ್ಸ್ ಅಂತ ತಗೊಳ್ಬೇಕು. ಫಾರ್ ಇವ್ರುಗಳನ್ನ ನೋಡಿ ನಾನು ಕಲಿಯೋದಿದೆ ಅಂತ. ಅವನಿಗೆ ಇಷ್ಟು ನಗ್ತಾ ನಗ್ತಾ ಇವನು ಬಂದಿರಬೇಕಾದ್ರೆ ಬಹುಶಃ ಇವರು 2 ಹೆಜ್ಜೆ ತೊಗೊಂಡ್ರೇನೋ, ನಾನು ಬರ್ಬೇಕಾದ್ರೆ ಸೀದಾನೇ ನಡೆದು ಬಿಡ್ತೀನಿ ಅನ್ಬೋದು ನಾಳೆ ಯಾರಾದರೂ, ಯಾರಿಗೆ ಗೊತ್ತು, ಆಗೋದಿಲ್ಲ ಅಂತ ಹೆಂಗೆ ಹೇಳೋಕ್ಕಾಗತ್ತೆ. ಅದರಿಂದ ಆ ದೃಢತೆ ಅನ್ನೋದಿದೆಯಲ್ಲ, ಇದು ತುಂಬ ಸಾಧನೆ ಮಾಡಿದ್ರೆ ಮಾತ್ರ ಬರುತ್ತೆ, ಇದರ ಬರುವುದಿಲ್ಲ. ಅದಕ್ಕೆ ಸಾಧನಾಶೀಲರು ಅಂತ ಏನನ್ನ ಕರಿತೀವಿ, ಅದು ಎಲ್ಲರೂ ಆಗೋದಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಸಂಸ್ಕೃತದಲ್ಲಿ ಒಂದು ಒಳ್ಳೆ ಸುಭಾಷಿತ ಇದೆ. ಏನಂತ ಹೇಳುತ್ತೆ ಇದು ಅಂದರೆ, ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮೀ, ದೈವಂ ಹಿ ದೈವಮಿತಿಕ ಪುರುಷ ವದಂತಿ, ದೈವಂ ನಿಹತ್ಯ ಕುರು ಪೌರುಷ ಆತ್ಮಶಕ್ಯ ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಕೋತ್ರ ದೋಷಃ. ಇದನ್ನು ನಮ್ಮ ಡಿ ವಿ ಗುಂಡಪ್ಪನವರು ಹೇಳ್ತಾರೆ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದ ಎಂದುಣ್ಣು ಗೊಣಗೊಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಏನು ಹೇಳುತ್ತೆ ಇದು ಅಂದರೆ, ನಾನು ಯಾರಿದ್ದೇನೆ, ನಾನು ಏನನ್ನಾದರೂ ಮಾಡಬೇಕು ಅನ್ನೋದು ನಿಶ್ಚಲವಾಗಿದ್ದರೆ ಮಾತ್ರ ನಾವು ಏನನ್ನ ಮಾಡೋಕ್ಕಾದರೂ ಸಾಧ್ಯ. ಅಡ್ಡಗೋಡೆ ಮೇಲೆ ದೀಪ ಇಡೋದು ಅಂತ ಒಂದು ಗಾದೆ ಇದೆ ನಮ್ಮ ಕನ್ನಡದಲ್ಲಿ. ಅತ್ತದರಿ ಇತ್ತ ಪುಲಿ ಅಂತ ಕರಿತೀವಿ. ಆ ಕಡೆ ಜಾರಿದ್ರೆ ಪ್ರಪಾತಕ್ಕೆ ಬಿದ್ದು ಹೋಗ್ತಾನೆ, ಈ ಕಡೆಗೆ ಬಂದರೆ ಹುಲಿಗೆ ಬಿದ್ದು ಹೋಗ್ತಾನೆ. ಧೈರ್ಯವಾಗಿ ನಡ್ಕೊಂಡು ಹೋದ್ರೆ ಸೀದಾ ಹೋಗ್ತಾನೆ. ಆ ಧೈರ್ಯ ಇದೆಯಲ್ಲ, ಅದು ಪಾಠ ಕಲಿಸೋದು ಈ ಎಲ್ಲ ವಿದ್ಯಮಾನಗಳು. ಇವ್ರು 4 ಜನ ಇವತ್ತು ಆಯಾ ರಾಷ್ಟ್ರಗಳಿಗಷ್ಟೇ ಮಾಡಲಲ್ಲ, ಇಡೀ 200ಕ್ಕೂ ಮಿಗಿದ ರಾಷ್ಟ್ರಗಳು ಏನಿದೆ ಇವತ್ತು, ಆ ರಾಷ್ಟ್ರಗಳ ಎಲ್ಲ ಯಂಗ್ಸ್ಟರ್ಸ್ಗೆ ದೇ ಬಿಕಮ್ ರೋಲ್ ಮಾಡೆಲ್. ನಾವು ಇಡೀ ವಿಶ್ವವೇ ಇವ್ರನ್ನ ನೋಡ್ತಾ ಇರೋದು, ವಿಶ್ವನೇ ನೋಡ್ತಾ ಇರೋದು. ನಾವಿಲ್ಲಿ ಕೂತ್ಕೊಂಡು ನಾವು ಅವ್ರನ್ನ ನೋಡ್ತಾ ಇದ್ದೀವಿ. ಇದಕ್ಕೆ ಅವರಿಗೆ ವಿಶ್ವಮಾನ್ಯರು ಅಂತ ಕರಿಬಹುದು ಈಗ ಅವ್ರನ್ನ. ವಿಶ್ವವಂದ್ಯರು, ವಿಶ್ವವಂದ್ಯರು ಅಂತ ಕರಿತೀವಿ ಅವ್ರನ್ನ. ನಿಜ ನಿಜ. ಈಗ ಇಲ್ಲಿ ಆಚೆ ಬಂದರು, ಕ್ಯಾಪ್ಸೂಲಿಂದ ಇವ್ರನ್ನ ಆಚೆ ತೆಗೆದುಕೊಂಡು ಬಂದರು. ನೆಕ್ಸ್ಟ್ ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ ಸರ್? ಅವ್ರದ್ದೇ ಆದಂಥ ಒಂದು ಇದೆ, ಕ್ವಾರಂಟೈನ್ ಆಗೋದಕ್ಕೆ ಒಂದು ಫೆಸಿಲಿಟಿ ಇರುತ್ತೆ, ಅಲ್ಲಿಗೆ ಶಿಫ್ಟ್ ಮಾಡಿ. ಅದೇ ನಾನು ಮುಂಚೆನೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಕಂಟಿನ್ಯೂಸ್ ಅಸೆಸ್ಮೆಂಟ್ ಆಗಬೇಕು ಇವ್ರಿಗೆ. ಸೊ ಅಸೆಸ್ಮೆಂಟ್ ಆಗೋವರೆಗೂ ಅಲ್ಲೇ ಇರ್ತಾರೆ ಆ ಫೆಸಿಲಿಟಿನಲ್ಲಿ. ಅದಾದಮೇಲೆ ಅವ್ರನ್ನ ಅದು ಕಂಪ್ಲೀಟ್ ಆಗೋವರೆಗೂ ಅಲ್ಲೇ ಇರ್ತಾರೆ. ಆಮೇಲೆ ಅವ್ರನ್ನ ಅಲ್ಲಿಂದ ರಿಲೀಸ್ ಮಾಡ್ತಾರೆ. ಸೊ ಅವರವರ ಪೇರೆಂಟ್ ಸ್ಪೇಸ್ ಏಜೆನ್ಸಿಗಳು, ಈಗ ಶುಭಾಂಶು ಶುಕ್ಲಾ ಅಂದರೆ ಇಸ್ರೋ,
ಸೊ ಹಾಗೆ ಇವರು ಪೋಲೆಂಡ್ನವರು ಇವರೆಲ್ಲ ಅವರವರ ಸ್ಪೇಸ್ ಏಜೆನ್ಸಿಗೆ ವಾಪಸ್ ಹೋಗಿ ಅಲ್ಲಿ ಅವರ ನಾಲೆಡ್ಜ್ ಏನಿದೆಯೋ ಅದನ್ನು ಹಂಚಿಕೊಂಡು ಮುಂದೆ ಇಲ್ಲಿ ಏನು ಮಾಡಬೇಕು ಕೆಲಸ, ಅವಾಗ ಆ್ಯಕ್ಚುಲಿ ನಮ್ಮ ಕೆಲಸ ಶುರು ಆಗುತ್ತೆ. ಸೊ ಅವ್ರು ಕೊಡೋ ಇನ್ಪುಟ್ಸ್ ತೊಗೊಂಡು ಮುಂದೆ ನಮ್ಮ ಗಗನಯಾನ್ ಪ್ರಾಜೆಕ್ಟ್ಗೆ ಆಗಲಿ, ಮುಂದೆ ಯಾವುದೇ ಮ್ಯಾಂಡ್ ಮಿಷನ್ ಆಗಲಿ ಏನು ಮಾಡಬೇಕು ಅನ್ನೋದು ನಮ್ಮ ಅಂದರೆ ಈಗಾಗಲೇ ಹೇಳಿದ್ರು ಭಟ್ ಸರ್, ಅಂದರೆ ಈ ಒಂದು ಯಾನದಲ್ಲಿ ಆದಂತಹ ಸಂಶೋಧನೆಗಳು 18 ದಿನ ಏನೆಲ್ಲ ಪ್ರಯೋಗಗಳನ್ನು ಮಾಡಿದ್ರು ಅದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೇ ಒಂದು ಅಧ್ಯಯನ ಆಗಿರುತ್ತೆ ಅಂತ, ಎಲ್ಲರಿಗೂ ಇದರ ಉಪಯೋಗ ಇದ್ದೇ ಇರುತ್ತೆ ಅಂತ. ಆದರೂ ಸ್ಪೆಷಲಿ ಭಾರತಕ್ಕೆ ಈ ಒಂದು ಶುಭಾಂಶು ಶುಕ್ಲಾ ಅವರ ಯಾನದಿಂದ ಏನು ಹೆಲ್ಪ್ ಆಗುತ್ತೆ? ಅವರ ಒಂದು ಏನವರು ಈ ಸ್ಪೇಸ್ ಫ್ಲೈಟ್ ಅನ್ನೋದನ್ನು ಅವ್ರು ಏನು ಪರ್ಸ್ನಲಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು, ಅಲ್ಲಿ ಸ್ಪೇಸ್ ಕಂಡೀಷನ್ಸು, ಇವಾಗ ಕ್ಯಾಪ್ಸೂಲ್ನಲ್ಲಿ ಹೋದರು, ಆಮೇಲೆ ಅಲ್ಲಿ 18 ದಿವಸ ಸ್ಪೇಸ್ ಸ್ಟೇಷನಲ್ಲಿದ್ದರು, ಆಮೇಲೆ ವಾಪಸ್ ಬಂದರು. ಅದು ಎಲ್ಲ ಕೂಡ ಅವರ ಎಕ್ಸ್ಪೀರಿಯನ್ಸು. ಇದು ಬರೀ ಫೀಲಿಂಗ್ಸ್ನಲ್ಲಿ ಮಾತ್ರ ಬರೋದಿಲ್ಲ, ಅಲ್ಲಿ ಎಷ್ಟೋ ಇದು ಪ್ಯಾರಾಮೀಟರ್ಸು ರೆಕಾರ್ಡ್ ಆಗ್ತಾ ಇರುತ್ತೆ. ಅವರ ಅವ್ರ ಪ್ರೆಷರ್ ಇರ್ಬೋದು, ಅವ್ರ ಬ್ಲಡ್ ಪ್ರೆಷರ್ ಇರ್ಬೋದು, ಅವರ ಗ್ಲೂಕೋಸ್ ಲೆವೆಲ್ ಇರ್ಬೋದು, ಅಥವಾ ಅವರ ಫಿಸಿಕಲ್ ಫಿಟ್ನೆಸ್ ಇರ್ಬೋದು, ಎಲ್ಲನೂ ದಿನಾಗಲೂ ಮಾನಿಟರ್ ಆಗ್ತಿರುತ್ತೆ. ಆಮೇಲೆ ಅವರು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಯಾವ ಥರ ಇದು ಎನ್ವೈರ್ಮೆಂಟ್ ಯಾವ ಥರ ಕಂಡ್ಯೂಸಿವ್ ಇರಬೇಕು. ಸೊ ಎಲ್ಲನೂ ಕೂಡ ರೆಕಾರ್ಡ್ ಆಗ್ತಿರುತ್ತೆ, ಡಾಕ್ಯುಮೆಂಟ್ ಆಗ್ತಾ ಇರುತ್ತೆ. ಸೊ ನಾಳೆ ನಮ್ಮದೇ ಒಂದು ಇಂಡಿಪೆಂಡೆಂಟ್ ಹ್ಯೂಮನ್ ಇನ್ ಸ್ಪೇಸ್ ಪ್ರೋಗ್ರಾಮ್ ಮಾಡಿದಾಗ, ನಮ್ಮ ಇಂದ್ರಿಂದನೇ ಕಳಿಸಿದಾಗ, ಸೊ ಇದನ್ನೆಲ್ಲ ನಾವು ಖಂಡಿತವಾಗಿ ಅಳವಡಿಸ್ಕೊಳ್ತೀವಿ. ಅದೇ ಒಂದು ಕಾರಣಕ್ಕಾಗಿ ನಾವು ಇವಾಗ ಇವ್ರನ್ನ ಶುಭಾಂಶು ಶುಕ್ಲಾ ಅವ್ರನ್ನ ಕಳಿಸಿರೋದು ಅಲ್ಲಿ. ಸೊ ನಮಗೆ ಭಾಳ ಒಂದು ಅನುಕೂಲವಾದ ಒಂದು ಸಿಚುವೇಶನ್ ಬಂತು ಅಂತ ಹೇಳ್ಬೇಕು ನಾವು. ಇದು ನೋಡಿ, ಸ್ಪೇಸ್ ಇದಾದ ಮೇಲೆ ನಮ್ಮದು ನಮ್ಮ ರಾಕೇಶ್ ಶರ್ಮಾ ಹೋಗಿದ್ದಾದಮೇಲೆ ಇಸ್ರೋಯಿಂದ ಇನ್ನೂ 2 ಅಸ್ಟ್ರಾನಾಟ್ ಸೆಲೆಕ್ಟ್ ಆಗಿದ್ದರು. ಅವರು ಹೋಗಬೇಕಾಗಿತ್ತು, ಅಮೇರಿಕನ್ ಶಟ್ಲ್ ಇದೆಯಲ್ಲ ಅದರಲ್ಲಿ ಹೋಗಬೇಕಾಗಿತ್ತು. ಅಲ್ಲಿ ಒಂದು ದುರದೃಷ್ಟ ಅಂತ ಹೇಳ್ಬೋದು, ಆ ಚಾಲೆಂಜರ್ ಡಿಸಾಸ್ಟರ್ ಆಗೋಯ್ತು. ಅದಾದಮೇಲೆ ನೋಡಿ ನಮಗೆ ಚಾನ್ಸ್ ಸಿಗಲೇ ಇಲ್ಲ, ಯಾಕೆಂದರೆ ಒಂದೊಂದು ಸ್ಪೇಸ್ ಫ್ಲೈಟ್ ಕೂಡ ಯಾವುದೋ ಒಂದು ಪರ್ಪಸ್ಗೆ ಡೆಸಿಗ್ನೇಟ್ ಆಗಿರುತ್ತೆ. ಸೊ ಅದಾದಮೇಲೆ ಅಲ್ಲಿ ದೊಡ್ಡ ಒಂದು ಕ್ಯೂ ಬಂದುಬಿಡ್ತು. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು, ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಅಂದ್ಬಿಟ್ಟು ಚಾನ್ಸ್ ಸಿಗಲೇ ಇಲ್ಲ. ಎಲ್ಲ ಫುಲ್ ಫ್ಲೆಡ್ಜ್ ಟ್ರೈನಿಂಗ್ ಆಗಿತ್ತು ಅವ್ರಿಗೆ. ನಮ್ಮ ಇಸ್ರೋ ಎಂಪ್ಲಾಯೀಸೇ 2 ಟ್ರೈನಿಂಗ್ ಆಗಿದ್ದವರು. ಸೊ ನಮಗಾಗಲಿಲ್ಲ. ಇವಾಗ ಈ ಚಾನ್ಸ್ ಸಿಕ್ಕಿರೋದ್ರಿಂದ ಅದನ್ನು ಫುಲ್ಲು ಯುಟಿಲೈಸ್ ಮಾಡಿಕೊಂಡು ಇವಾಗ ನಮ್ಮದಕ್ಕೆ ಭಾಳ ಈಸಿಯಾಗಿಬಿಡುತ್ತೆ. ಏನೇನು ಬೇಕೋ ಅದು ಅಳವಡಿಸ್ಕೋಬೋದು ನಾವು. ಈಗ ಶುಭಾಂಶು ಶುಕ್ಲಾ ಅವರು ಪೈಲಟ್ ಆಗಿರೋದ್ರಿಂದ ಏನು ಪ್ಲಸ್ ಆಯಿತು, ಏನು ಮೈನಸ್ ಆಯಿತು ಸರ್? ಅಲ್ಲಿ ಮೈನಸ್ ಅನ್ನೋದು ಬಹುಶಃ ಇಲ್ಲವೇ ಇಲ್ಲ, ಎಲ್ಲ ಪ್ಲಸ್ಸೇ ಅವ್ರದ್ದು. ಕಾರಣ ಏನಂದರೆ, ಒಬ್ಬ ಫೈಟರ್ ಪೈಲಟ್ಗೆ ಆ ಮಾನಸಿಕವಾಗಿರತಕ್ಕಂತಹ ಒಂದು ಧೈರ್ಯ ಏನಿದೆ, ಇದು ತುಂಬಾ ಇರಬೇಕು ಅವ್ರ ಜೊತೆಗೆ. ಆ ಧೈರ್ಯ ಇದ್ದಿದ್ದಕ್ಕೋಸ್ಕರನೇ ಅವರು ಒಂದು ಹೆಜ್ಜೆ ಮುಂದೆ ಬಂದದ್ದು. ಆಮೇಲೆ ಇಡೀ ಒಂದು ಟ್ರೈನಿಂಗ್ ಅವ್ರಿಗೆ ಏನು ಕೊಟ್ಟಿರ್ತಾರೆ, ಆ ಇಲ್ಲಿ ನಡೆಯುವ ಟ್ರೈನಿಂಗಿಗೆ ಸುಮಾರೊಂದು 50% ಅಷ್ಟು ಟ್ರೈನಿಂಗ್ ಅವ್ರಿಗೆ ಅಲ್ಲೇ ಆಗೋಗ್ಬಿಟ್ಟಿರುತ್ತೆ ವೆನ್ ಯು ಇಸ್ ಎ ಪೈಲಟ್. ಅಲ್ಲಿಂದ ಮುಂದಕ್ಕೆ ಸ್ಪೇಸ್ ಈ ಯಾನ ಮಾಡುವಂಥವ್ರಿಗೆ ಕೊಡುವಂತಹ ಟ್ರೈನಿಂಗ್ ಹೇಳ್ತಾ ಇರೋದು. ಆ ಟ್ರೈನಿಂಗ್ ಏನಿದೆ ಆಲ್ಮೋಸ್ಟ್ ಒಂದು 50% ಅಷ್ಟು ಅವ್ರಿಗೆ ಆಗೋಗ್ಬಿಟ್ಟಿರುತ್ತೆ. ಇಲ್ಲಿಂದ ಮುಂದಕ್ಕೆ ಅವರಿಗೆ ಅನುಭವ ಇದ್ದದ್ರಿಂದ ಇನ್ನೂ 50 ಭಾಗವನ್ನು ಕಲ್ತ್ಕೊಳ್ಳೋದು ಅವರಿಗೇನು ಜಾಸ್ತಿ ಅಂತ ಅನಿಸೋದಿಲ್ಲ, ಕಷ್ಟ ಆಗೋದಿಲ್ಲ. ಯಾಕೆಂದರೆ ಒನ್ ಪರ್ಸನ್ ಹೂ ಈಸ್ ಆಲ್ರೆಡಿ ಟ್ರೈನ್ಡ್ ಕ್ಯಾನ್ ಬಿ ಬೆಟರ್ ಟ್ರೈನ್ಡ್. ಅದು ಯಾವಾಗ ನೀವು ನೆಗೆಟಿವ್ ಅನ್ನೋ ಪ್ರಶ್ನೆ ಹೇಳಿದ ಹಾಗೇನೆ, ಕೊಡತಕ್ಕಂಥ ಟ್ರೈನಿಂಗ್ನಲ್ಲಿ ಸರಿಯಾಗಿ ಟ್ರೈನಿಂಗ್ ಕೊಡದೆ ಹೋದರೆ ನಾವು ಅದಕ್ಕೆ ಹೇಳ್ತೀವಿ ಅನ್ಲರ್ನಿಂಗ್ ಮೆಥಡ್ ಅಂತ ಕರಿತೀವಿ. ಅನ್ಲರ್ನಿಂಗ್ ಅಂದರೆ ಏನನ್ನ ಕಲ್ತಿರ್ತೀವಿ ಕೆಟ್ಟದಾಗಿ ಅದನ್ನು ಮರಿಬೇಕು. ಅದು ಬಹಳ ದೊಡ್ಡ ಪ್ರೋಸೆಸ್, ಅದನ್ನು ಮಾಡೋದು ಬಹಳ ಕಷ್ಟ. ಅದನ್ನೇ ಫ್ರೆಶ್ ಆಗಿ ಕಲ್ತ್ಕೊಳ್ಳೋದು ಬಹಳ ಈಸಿ. ಹಾಗಾಗಿ ಅವರು ಟ್ರೈನಿಂಗ್ ತುಂಬ ಚೆನ್ನಾಗಿ ಇದ್ದದ್ರಿಂದ ಹಿಂದೆ ಇವಾಗ ಈ ಟ್ರೈನಿಂಗ್ನ ಬಹಳ ಬೇಗ ಅಳವಡಿಸ್ಕೊಂಡಿರ್ತಾರೆ ಅವರು. ಹಾಗಾಗಿ ಶುಭಾಂಶು ಶುಕ್ಲಾ ಅವರಿಗೆ ಪ್ಲಸ್ ಪಾಯಿಂಟ್ಸ್ಗಳೇ ಜಾಸ್ತಿ ಮೈನಸ್ ಪಾಯಿಂಟ್ಸ್ಗಳಿಗಿಂತ. ಆ ಪ್ಲಸ್ ಪಾಯಿಂಟ್ಸಿಂದನೇ ಅವ್ರು ಗೆದ್ದು ಬಂದಿರೋದೀಗ. ಅದರಿಂದ ನಾವುಗಳು ಅಷ್ಟೇ, ಏನೇನೇ ಒಂದು ವಿದ್ಯಾರ್ಥಿಗಳಿಗೆ ಅಥವಾ ಕಾಲೇಜುಗಳಲ್ಲಿ ಅಥವಾ ಇಸ್ರೋನಲ್ಲಿ ಬರುವ ಸೈಂಟಿಸ್ಟ್ಗಳಿಗೆ ನಾವೊಂದು ಟ್ರೈನಿಂಗ್ನ ಕೊಡ್ತೇವೆ ಅಂದರೆ ಬಹಳ ಧನಾತ್ಮಕವಾಗಿ ಆಲೋಚನೆ ಮಾಡಿ ಟ್ರೈನಿಂಗ್ನ ಕೊಡಬೇಕೇ ಹೊರತು
ಈ ಋಣಾತ್ಮಕ ಅಂಶಗಳ ಮೇಲೆ ನೀನು ಎಷ್ಟೇ ಸರಿ ಮಾಡಿದ್ರು ನೀನು ಕೆಲವು ಸರಿ ಫೇಲ್ ಆಗ್ತೀಯಾ ಇಂಥ ಎಲ್ಲ ಹೇಳಬಾರ್ದು. ನಿಜ. ಫೇಲ್ಯೂರ್ ಈಸ್ ಎ ಪಾರ್ಟ್ ಆಫ್ ಲೈಫ್. ಅದಕ್ಕೆ ಅಬ್ದುಲ್ ಕಲಾಂ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ವೆನ್ ಇಟ್ ಕಮ್ಸ್ ಟು ದ ರಿಸರ್ಚ್ ಅವರೊಂದು ಪದ ಹೇಳ್ತಾರೆ, FAIL ಫೈಲ್ ಅನ್ನೋದಕ್ಕೆ ಇಟ್ ಈಸ್ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತಾರೆ. ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್. ಆದ್ದರಿಂದ ಒಂದ್ಸರಿ ಫೇಲ್ ಆದೆ ಅಂದರೆ ನೀ ಕಲಿತೀಯ ಅನ್ನೋ ಭರವಸೆ ಬರಬೇಕು ಅವರಿಗೆ. ಫಾರ್ ಆ ತರಹದ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಬಹಳ ಬಹಳ ಮುಖ್ಯ. ಹಾಗಿಲ್ಲದೆ ಹೋದರೆ ಇವ್ರಿಗೂ ಕೂಡ ಧೃತಿಗೆಟ್ಬಿಡ್ತಾರೆ. ಅಯ್ಯೋ ನಾನು ಹೋಗ್ಬಿಟ್ರೆ ಏನಾಗ್ಬಿಡುತ್ತಪ್ಪ, ಈ ಸುನೀತಾ ವಿಲಿಯಮ್ಸ್ ಅಷ್ಟು ದಿವಸ ಹೋಗಿ ನಾನು ಅಲ್ಲಿ ಲಾಕ್ ಆಗಿಬಿಟ್ರೆ ಏನು ಮಾಡಬೇಕು, ಈ ಥರದ ಪ್ರಶ್ನೆಗಳೆಲ್ಲ ಬಂದ್ಬಿಟ್ರೆ ಒಂದು ವಾರ ಅಂತ ಹೋದವರು 9 ತಿಂಗಳಲ್ಲಿ ಇವರು ಅದೇ ಮೆಂಟಾಲಿಟಿಯಿಂದ ಹೋಗಿರ್ತಾರಲ್ವಾ. ಈಗ ಅಲ್ಲ, ಅದಕ್ಕೆ ತಯಾರಿಯಾಗಿರ್ತಾರೆ. ಅವರಿಗೆ ತಯಾರಿ ಕೊಟ್ಟಿರ್ತಾರೆ. ನೀವು ಹೋಗೋದು 14 ದಿವಸ, ಇವ್ರು 18 ದಿವಸ ಆಯಿತು. ಅದು 20 ದಿವಸನೇ ಆಗ್ಬೋದಾಗಿತ್ತು, 22 ದಿವಸನೇ ಆಗ್ಬೋದಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.